ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತು ನಾವು 11ನೇ ಅಧ್ಯಾಯ ಗಣಿತದಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಇಂಗ್ಲೀಷ್ನಲ್ಲಿ ನಾವು ಟ್ರಿಗ್ನೋಮೆಟ್ರಿ ಅಂತ ಹೇಳ್ತೀವಿ ಮಕ್ಕಳೇ. ನೋಡಿ, ಈ ಒಂದು ಟ್ರಿಗ್ನೋಮೆಟ್ರಿ ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಅಭ್ಯಾಸವಾಗಿದ್ದು, ಯಾಕಂದರೆ ಮಕ್ಕಳೇ, ಇದು ನೀವು ನೆಕ್ಸ್ಟು ಇಂಜಿನಿಯರಿಂಗ್ ಹೋಗಿದ್ರೆ ಪ್ರತಿಯೊಂದು ಹೈಯರ್ ಸೆಮಿಸ್ಟ್ರಿಗೆ ನಿಮಗೆ ಈ ಒಂದು ಟ್ರಿಗ್ನೋಮೆಟ್ರಿನ ತುಂಬಾ ಯೂಸ್ ಆಗುತ್ತೆ ಮಕ್ಕಳೇ. ಅದು ಸೈನ್ಸ್ ಮಾಡಿರ್ಬೋದು, ಮೊದಲೇ ಟೆಕ್ನಿಕಲ್ ಯಾವುದೇ ಕೋರ್ಸ್ ಮಾಡಿದರೂ ಕೂಡ ನಿಮಗೆ ಟ್ರಿಗ್ನೋಮೆಟ್ರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಟ್ರಿಗ್ನೋಮೆಟ್ರಿ ಅಪ್ಲಿಕೇಶನ್ಸ್ ಏನಪ್ಪ ಅಂದರೆ, ಇದು ಏನಕ್ಕೆ ನಮ್ಮ ಜೀವನದಲ್ಲಿ ಯೂಸ್ ಆಗುತ್ತೆ ಅಂದರೆ, ನೋಡಿ ಮಕ್ಕಳೇ, ಇಲ್ಲಿ ಒಂದು ಬಿಲ್ಡಿಂಗ್ ಇದೆ, ಓಕೆನಾ. ಸೊ ಒಂದು ದೊಡ್ಡದಾಗಿರುವಂಥ ಬಿಲ್ಡಿಂಗ್ನ ನೀವು ಎಲ್ಲ ಒಂದು ಕಡೆ ನಿಂತಿದ್ದೀರಾ. ಸೊ ಇಲ್ಲಿ ನಿಂತುಕೊಂಡು ನೀವು ಈ ಬಿಲ್ಡಿಂಗಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಮತ್ತು ಇದರ ಹೈಟ್ ಎಷ್ಟಿದೆ ಮತ್ತು ಇದರ ಆಲ್ಟಿಟ್ಯೂಡ್ ಎಷ್ಟಿದೆ ಅಂತ ನೀವು ಈ ಒಂದು ಟ್ರಿಗ್ನೋಮೆಟ್ರಿಯ ಮುಖಾಂತರ ಸುಲಭವಾಗಿ ನೀವು ಕಂಡುಹಿಡಿಬೋದು. ಇವಾಗ ನಾವು ಮೊದಲು ನೋಡೋಣ ಟ್ರಿಗ್ನೋಮೆಟ್ರಿ ಅಂದರೆ ಏನು. ನೋಡಿ ಮಕ್ಕಳೇ, ಇಲ್ಲಿ ಟ್ರಿಗ್ನೋಮೆಟ್ರಿ ಅಂದರೆ ಟ್ರೀ ಅಂದರೆ 3 ಅಂತ ಅರ್ಥ, ಗಾನ್ ಅಂದರೆ ಸೈಡ್ ಬಾಹುಗಳು ಅಂತ ಅರ್ಥ, ಮೆಟ್ರಾನ್ ಅಂದರೆ ಮೆಜರ್ ಅಳತೆ ಅಂತ ಅರ್ಥ ಮಕ್ಕಳೇ. ನೋಡಿ, ಯಾವುದೇ ಒಂದು ಟ್ರಯಾಂಗಲ್ ತಗೊಂಡಾಗ, ಇದೊಂದು ಟ್ರಯಾಂಗಲ್ ಅಂತ ತಗೊಳ್ಳಿ ಮಕ್ಕಳೇ. ಈ ಟ್ರಯಾಂಗಲ್ನಲ್ಲಿ ನಿಮಗೆ ಏನಿರುತ್ತೆ, 3 ಬಾಹುಗಳು ಇರುತ್ತೆ, ಹೌದಾ. ಈ ಒಂದು 3 ಬಾಹುಗಳು ಅಳೆಯುವುದೇ ನಾವು ಟ್ರಿಗ್ನೋಮೆಟ್ರಿ ಅಂತ ಹೇಳ್ತೀವಿ ಮಕ್ಕಳೇ, ಓಕೆನಾ. ಸೊ ಈ 3 ಬಾಹುನ ಅಳೆಯಬೇಕಾದ್ರೆ ನಮಗೆ 3 ಬಾಹುಗಳು ಗೊತ್ತಿರಬೇಕು, ಅಥವಾ ಅದರ ಕೋನಗಳು ಗೊತ್ತಿದ್ದರೆ ನಾವು ಸುಲಭವಾಗಿ ಈ ಒಂದು ಟ್ರಿಗ್ನೋಮೆಟ್ರೀಸ್ನ ಪ್ರಾಬ್ಲಮ್ಸ್ನ ಮಾಡ್ಬೋದು ಮಕ್ಕಳೇ. ನೋಡಿ, ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನಲ್ಲಿ ನಮಗೆ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ಅಭ್ಯಾಸ ಇಲ್ಲಿ ನಾವು ಮಾಡ್ತೇವೆ ಮಕ್ಕಳೇ. ಸೊ 0 ಡಿಗ್ರಿ ಆಗಿರ್ಬೋದು, 30 ಡಿಗ್ರಿ ಆಗಿರ್ಬೋದು, 45 ಡಿಗ್ರಿ ಆಗಿರ್ಬೋದು, 60 ಡಿಗ್ರಿ ಆಗಿರ್ಬೋದು, ಅದೇ ರೀತಿ 90 ಡಿಗ್ರಿ ಆಗಿರ್ಬೋದು ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ನಾವು ಒಂದು ಲಘು ಕೋನ ತಗೊಂಡಾಗ, ಲಘು ಕೋನ ಅಂದರೆ ಯಾವ ಕೋನವು 90 ಡಿಗ್ರಿಗಿಂತ ಕಡಿಮೆ ಆಗಿತ್ತಪ್ಪ ಅಂದರೆ ಅದಕ್ಕೆ ನಾವು ಏನಂತೀವಿ ಮಕ್ಕಳೇ, ಕನ್ನಡದಲ್ಲಿ ಲಘು ಕೋನ ಅಂತ ಹೇಳ್ತೀವಿ. ಅದೇ ರೀತಿ ಇಂಗ್ಲೀಷ್ನಲ್ಲಿ ಇದನ್ನು ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ ಮಕ್ಕಳೇ, ಓಕೆನಾ. ಸೊ ಇವಾಗ ನಾವು ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನೋಡೋಣ. ನೋಡಿ, ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನಲ್ಲಿ ನಾವು ಒಂದು ಟ್ರಯಾಂಗಲ್ ಹಾಕ್ತೀನಿ ಮಕ್ಕಳೇ. ಇಲ್ಲಿ ಈ ಒಂದು ಟ್ರಯಾಂಗಲ್ನಲ್ಲಿ ಟ್ರಯಾಂಗಲ್ ABC ತೊಗೊಂಡಿದ್ದೀನಿ. ಟ್ರಯಾಂಗಲ್ ABC ತೊಗೊಂಡಾಗ ABಯನ್ನು ನಾ ಏನಂತ ಹೇಳ್ತೀನಿ ಮಕ್ಕಳೇ, ಒಂದು ಪಾರ್ಶ್ವಬಾಹು ಅಂತ ಹೇಳ್ತೀನಿ. ಇದನ್ನು ಇಂಗ್ಲೀಷ್ನಲ್ಲಿ ಅಡ್ಜಸೆಂಟ್ ಟು ಆ್ಯಂಗಲ್ A ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಒಂದು ಆ್ಯಂಗಲ್ A ಅಂತ ಬರೆದಾಗ ಇದರ ಅಪೋಸಿಟ್ನಲ್ಲಿ ಇರುವಂತಹ ಬಾಹುಗೆ ನಾವು ಅಭಿಮುಖ ಬಾಹು ಅಂತ ಹೇಳ್ತೀವಿ. ನೋಡಿ, ಈ ಟ್ರಯಾಂಗಲ್ A ಇದೆ, ಆ್ಯಂಗಲ್ A ಇದೆ, ಇದರ ಅಪೋಸಿಟ್ ಯಾವುದಿದೆ ಮಕ್ಕಳೇ, BC ಇದೆ. ಈ BCನ ನಾವೇನಂತ ಕರಿತೀವಿ ಅಂದರೆ ಅಭಿಮುಖ ಬಾಹು ಅಂತ ಕರಿತೀವಿ, ಓಕೆನಾ. ಆವಾಗ ನಾವು ACನ ವಿಕರ್ಣ ಅಂತ ಕರಿತೀವಿ, ಓಕೆ. ನೋಡಿ, ABನ ನಾವು ಪಾರ್ಶ್ವಬಾಹು ಅಂತ ಕರೆದ್ರೆ BCನ ಅಭಿಮುಖ ಬಾಹು ಅಂತ ಕರಿತೀವಿ. ಯಾಕಂದರೆ ಇದು ಆ್ಯಂಗಲ್ ಕೋನ A ತಗೊಂಡಾಗ ಅದರ ಅಪೋಸಿಟ್ ಆಗಿರುವಂತಹ ಬಾಹುನ ನಾವು ಅಭಿಮುಖ ಬಾಹು ಅಂತ ಹೇಳ್ತೀವಿ. ಅದೇ ರೀತಿ A ಮತ್ತು Cನ ನಾವೇನಂತ ಹೇಳ್ತೀವಿ ಮಕ್ಕಳೇ, ಒಂದು ವಿಕರ್ಣ ಅಂತ ಹೇಳ್ತೀವಿ, ಓಕೆನಾ. ಕ್ಲಿಯರ್ ಆಯಿತಾ. ಸೊ ಒಂದು ಟ್ರಯಾಂಗಲ್ನಲ್ಲಿ ABನ ನಾವು ಪಾರ್ಶ್ವಬಾಹು ಒಂದು, ಮತ್ತು BCನ ಅಭಿಮುಖ ಬಾಹು ಮತ್ತು ACನ ವಿಕರ್ಣ ಅಂತ ಕರಿತೀವಿ. ಈ ಒಂದು ಟ್ರಯಾಂಗಲ್ನ ಹೆಸರುಗಳು ನೆನಪಿನಲ್ಲಿ ಇಟ್ಕೋಬೇಕು. ಅಡ್ಜಸೆಂಟ್ ಟು ದಿ ಆ್ಯಂಗಲ್ A
ಅಂತ ಹೇಳ್ತೀವಿ, ಅಭಿಮುಖ ಬಾಹುನ ಸೈಡ್ ಅಪೋಸಿಟ್ ಆ್ಯಂಗಲ್ ಎ ಅಂತ ಹೇಳ್ತೀವಿ. ಅದೇ ವಿಕರ್ಣನ ನಾವು ಹೈಪೋಟನಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ ಮಕ್ಕಳಲ್ಲಿ. ಆವಾಗ ಸೈನ್ ಆಫ್ ಎ ಆ್ಯಂಗಲ್ ಸೈನ್ ಆಫ್ ಎ ಏನಾಗಿರುತ್ತೆ ಅಂದರೆ ಅಪೋಸಿಟ್ ಬೈ ಹೈಪೋಟನಸ್. ಅಪೋಸಿಟ್ ಅಂದರೆ ಬಿ ಸಿ, ಹೈಪೋಟನಸ್ ಯಾವುದು ಮಕ್ಕಳೇ ಎ ಸಿ ಅಂತ ಬರೀಬೇಕಿಲ್ಲಿ. ಓಕೆನಾ, ಬಿ ಸಿ ಬೈ ಎ ಸಿ. ಇದನ್ನು ಕನ್ನಡದಲ್ಲಿ ಕೋನ ಎ ಜ ಏನಾಗಿರುತ್ತೆ ಸೈನ್ ಆ್ಯಂಗಲ್ ಎ ಆಗಿರುತ್ತೆ. ಇದನ್ನು ಕೆಲವೊಂದು ಸರ್ತಿ ನಾವು ಟೀಟಾ ಅಂತಲೂ ಕರಿತೀವಿ ಮಕ್ಕಳೇ. ಒಂದು ವೇಳೆ ಅದು ಹೆಸರು ಗೊತ್ತಿದ್ದಿಲ್ಲ ಅಂದರೆ ಅಲ್ಲಿ ನಾವು ಟೀಟಾ ಅಂತ ಗುರುತು ಮಾಡ್ಕೋಬಹುದು. ಅದು ಒಂದು ಕೋನ. ಓಕೆನಾ, ನೋಡಿ ಇಲ್ಲಿ ಆ್ಯಂಗಲ್ ಎಗೆ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ. ನೋಡಿ ಸೈನ್ ಆಫ್ ಎ ಅಂದರೆ ಫಾರ್ಮುಲಾ ನೆನ್ಪಿಡಬೇಕು. ಸೈನ್ ಆಫ್ ಆ್ಯಂಗಲ್ ಎ ಅಭಿಮುಖ ಬಾಹು ಬೈ ವಿಕರ್ಣ ಬಿ ಸಿ ಬೈ ಎ ಸಿ. ಸೊ ಅದೇ ರೀತಿ ಕೊಸೈನ್ ಆಫ್ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು ಸೈಡ್ ಅಡ್ಜಸೆಂಟ್ ಟು ಆ್ಯಂಗಲ್ ಎ ಡಿವೈಡ್ ಬೈ ಹೈಪೋಟನಸ್. ನೋಡಿ ಇಲ್ಲಿ ಸೈಡ್ ಅಡ್ಜಸೆಂಟ್ ಯಾವ್ದು ಮಕ್ಕಳೇ, ಅದನ್ನು ನಾವು ಪಾರ್ಶ್ವಬಾಹು ಅಂತ ಕರಿತೀವಿ, ಡಿವೈಡ್ ಬೈ ಹೈಪೋಟನಸ್ ವಿಕರ್ಣ. ಸೊ ಪಾರ್ಶ್ವಬಾಹುನ ನಾವು ಎ ಬಿ ಅಂತ ತಗೊಂಡಾಗ ವಿಕರ್ಣ ಏನಾಗಿರುತ್ತೆ ಮಕ್ಕಳೇ ಎ ಸಿ ಅಂತ ನಾವು ಬರೆದಿದ್ದೀವಿ. ಸೊ ಎ ಬಿ ಬೈ ಎ ಸಿ. ಸೊ ಕೊಸೈನ್ ಆಫ್ ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಕೋನ ಎಗೆ ಪಾರ್ಶ್ವಬಾಹು ಡಿವೈಡ್ ಬೈ ವಿಕಿರಣ. ಇದು ಫಾರ್ಮುಲಾ. ಸೊ ದಿಸ್ ಈಸ್ ಈಕ್ವಲ್ಸ್ ಟು ಎ ಬಿ ಬೈ ಎ ಸಿ. ಓಕೆನಾ. ಸೊ ಇಲ್ಲಿ ನಾನು ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಎರಡರಲ್ಲಿ ಹೇಳಿದ್ದೇನೆ ಮಕ್ಕಳೇ. ಸೊ ಇಂಗ್ಲೀಷ್ ಮೀಡಿಯಮು ಮತ್ತು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಇಬ್ಬರಿಗೂ ಕೂಡ ಅರ್ಥ ಆಗಲಿ ಅಂತ ಹೇಳಿ. ಸೊ ಅದೇ ರೀತಿ ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ಎ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಟ್ಯಾನ್ ಏನಿದೆ ಮಕ್ಕಳೇ ಇಲ್ಲಿ ಅಪೋಸಿಟ್ ಬೈ ಅಡ್ಜಸೆಂಟ್ ಆಗಿದೆ. ಓಕೆನಾ. ಸೊ ಟ್ಯಾನ್ ಆಫ್ ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಂತ ಬರಿಬೋದು. ಓಕೆ, ನೋಡಿ ಅಭಿಮುಖ ಬಾಹು ಏನಾಗಿದೆ ಮಕ್ಕಳೇ ಬಿ ಸಿ ಆಗಿದೆ, ಪಾರ್ಶ್ವಬಾಹು ಏನಾಗಿದೆ ಮಕ್ಕಳೇ ಬಿ ಸಿ ಬೈ ಎ ಬಿ. ಸೊ ಇಲ್ಲಿ ನೀವು ಮೂರು ಫಾರ್ಮುಲಾ ನೆನ್ಪಿಡಬೇಕು. ಒಂದು ಸೈನ್ ಆಫ್ ಎ, ಕಾಸ್ ಆಫ್ ಎ ಮತ್ತು ಟ್ಯಾಂಜೆಂಟ್ ಆಫ್ ಎ, ದಟ್ ಈಸ್ ಟ್ಯಾನ್ ಆಫ್ ಎ. ನಾ ಅದು ಶಾರ್ಟ್ಕಟ್ನಲ್ಲಿ ಏನು ಹೇಳ್ತಾರೆ ಮಕ್ಕಳೇ ಸೈನ್ ಆ್ಯಂಗಲ್ ಎ, ಕಾಸ್ ಆ್ಯಂಗಲ್ ಎ ಮತ್ತು ಟ್ಯಾನ್ ಆಫ್ ಆ್ಯಂಗಲ್ ಎ ಅಂತ ಇಲ್ಲಿ ಬರಿತೀವಿ. ಸೊ ಫಾರ್ಮುಲಾ ನೋಡಿ, ಸೈನ್ ಆಫ್ ಎಗೆ ಅಭಿಮುಖ ಬಾಹು ಬೈ ವಿಕಿರಣ, ಕೊಸೈನ್ ಆಫ್ ಎ ಅಡ್ಜಸೆಂಟ್ ಬೈ ಹೈಪೋಟನಸ್, ಅದನ್ನು ಪಾರ್ಶ್ವಬಾಹು ಬೈ ವಿಕಿರಣ, ಟ್ಯಾನ್ ಆಫ್ ಎನ ಅಪೋಸಿಟ್ ಬೈ ಅಡ್ಜಸೆಂಟ್, ಅದನ್ನು ಕನ್ನಡದಲ್ಲಿ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಂತ ಬರಿತೀವಿ ಮಕ್ಕಳೇ. ಓಕೆನಾ. ಸೊ ಸೈನ್ ಕಾಸ್ ಟ್ಯಾನ್ ಈ ಮೂರು ಫಾರ್ಮುಲಾಗಳು ನೀವು ನೆನ್ಪಿಡಬೇಕು. ಸೊ ಮಕ್ಕಳೇ ನಾವು ಸೈನ್ ಕಾಸ್ ಮತ್ತು ಟ್ಯಾನ್ ನೋಡಿದ್ವಲ್ಲ, ಇವಾಗ ಕೊಸೆಕೆಂಟ್ ಮತ್ತು ಸೆಕೆಂಟ್ ಆಫ್ ಆ್ಯಂಗಲ್ ಎ ಮತ್ತು ಕೋ ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ಎನ ಕಂಡುಹಿಡಿಬೇಕು. ನೋಡಿ ಮಕ್ಕಳೇ ಇಲ್ಲಿ ಸೈನ್ ಕಾಸ್ ಮತ್ತು ಟ್ಯಾನ್ ಇದೆಯಲ್ಲ, ಅದರ ರಿವರ್ಸ್ ಏನಾಗುತ್ತೆ ಮಕ್ಕಳೇ ಕೊಸೆಕೆಂಟು, ಸೆಕೆಂಟ್ ಆಫ್ ಮತ್ತು ಕೋ ಟ್ಯಾಂಜೆಂಟ್ ಆಗಿರುತ್ತದೆ. ಸೊ ಯಾವ ಥರ ಆಗುತ್ತೆ ಅಂತ ನೋಡಿ ಸೈನ್ ಆಫ್ ಆ್ಯಂಗಲ್ ಎ ಏನು ಹೇಳಿದ್ವಿ ಮಕ್ಕಳೇ ಅಭಿಮುಖ ಬಾಹು ಬೈ ವಿಕಿರಣ ಅಂತ ಹೇಳಿದ್ವಿ, ಹೌದಾ. ಸೊ ಕೊಸೆಕೆಂಟ್ ಏನಾಗಿರುತ್ತೆ ಮಕ್ಕಳೇ ವಿಕಿರಣ ಬೈ ಅಭಿಮುಖ ಆಗಿರ್ತದೆ. ಸೊ ಯಾವ ಥರ ಆಗುತ್ತೆ ಅಂದರೆ ನೋಡಿ ಕೊಸೆಕೆಂಟ್ ಆ್ಯಂಗಲ್ ಆಫ್ ಎ ಈಸ್ ಈಕ್ವಲ್ಸ್ ಟು 1 ಬೈ ಸೈನ್ ಆಫ್ ಆ್ಯಂಗಲ್. ಓಕೆ, ಅದು ಏನಾಗಿರುತ್ತೆ ಮಕ್ಕಳೇ 1 ಬೈ ಸೈನ್ ಆಫ್ ಆ್ಯಂಗಲ್ ಎ ಆಗಿರುತ್ತೆ. ಯಾವುದಂದರೆ ಕೊಸೆಕೆಂಟ್.
ಸೊ 1 ಬೈ ಸೈನ್ ಆಫ್ ಆ್ಯಂಗಲ್ ಎ ಅಂದರೆ ಎಷ್ಟು ಏನಿದೆ ಮಕ್ಕಳೇ, ಅಪೋಸಿಟ್ ಬೈ ಹೈಪೋಟೆನಸ್ ಇದೆ. ಸೊ ಇದನ್ನು ಮೇಲೆ ಹೋದರೆ ಹೈಪೋಟೆನಸ್ ಬೈ ಅಪೋಸಿಟ್ ಆಗಿರುತ್ತದೆ. ಸೊ ಹೈಪೋಟೆನಸ್ ಏನಿದೆ ಮಕ್ಕಳೇ, ಎ ಸಿ ಡಿವೈಡ್ ಬೈ ಅಪೋಸಿಟ್ ಏನಿದೆ ಬಿ ಸಿ ಇದೆ. ಅದೇ ರೀತಿ ಸೆಕೆಂಟ್ ಆಫ್ ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು 1 ಬೈ ಕಾಸ್ ಆಫ್ ಎ. ನೋಡಿ ಇಲ್ಲಿ ಕಾಸ್ ಆಫ್ ಏನಿದೆ, ಪಾರ್ಶ್ವಬಾಹು ಬೈ ವಿಕಿರಣ ಇದೆ. ಅದರ ರಿವರ್ಸ್ ಏನಾಗುತ್ತೆ ಮಕ್ಕಳೇ, ವಿಕಿರಣ ಬೈ ಪಾರ್ಶ್ವಬಾಹು ಆಗಿರ್ತದೆ. ಓಕೆ, ನಾ ಇಲ್ಲಿ ಶಾರ್ಟ್ಕಟ್ನಲ್ಲಿ ಬರೆದಿದ್ದೀನಿ, ನೀವು ಒನ್ ಟೈಮ್ ಕ್ಲಿಯರಾಗಿ ಬರ್ಕೊಳ್ಳಿ. ಅದೇ ರೀತಿ ಟ್ಯಾನ್ ಫಾರ್ಮುಲಾ ಏನಿದೆ ಮಕ್ಕಳೇ, ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಇದೆ. ಸೊ ಇಲ್ಲಿ ಕೋ ಟ್ಯಾಂಜೆಂಟ್ ಆಫ್ ಎ ಏನಾಗುತ್ತೆ ಅಂದರೆ ಅದು ರಿವರ್ಸ್ ಆಗುತ್ತೆ. ಇದು ರಿವರ್ಸ್ ಏನಾಗುತ್ತೆ ಮಕ್ಕಳೇ, ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಆಗುತ್ತೆ. ಓಕೆನಾ. ಸೊ ಇಲ್ಲಿ ಸೈನ್ ಕಾಸ್ ಟ್ಯಾನ್ ಯಾವ ಥರ ನೆನ್ಪಿಡ್ತಿರಲ್ಲ, ಅದೇ ರೀತಿ ಅದರ ರಿವರ್ಸ್ ಏನಾಗಿರುತ್ತೆ ಮಕ್ಕಳೇ, ಕೊಸೆಕೆಂಟು ಮತ್ತು ಸೆಕೆಂಟು ಮತ್ತು ಕೋ ಟ್ಯಾಂಜೆಂಟು ಆಗಿರುತ್ತದೆ. ನೋಡಿ ಮಕ್ಕಳೇ, ಇಲ್ಲಿ ನಾನು ಒಂದು ಶಾರ್ಟ್ಕಟ್ ರೂಪದಲ್ಲಿ ಬರ್ತಿದ್ದೀನಿ. ಸೈನ್ ಆಫ್ ಎ, ಕಾಸ್ ಆಫ್ ಎ, ಟ್ಯಾನ್ ಆಫ್ ಎ. ಸೈನ್ ಅಂದರೆ ಏನು ನೆನ್ಪಿಡ್ಬೇಕು ಮಕ್ಕಳೇ, ಅಪೋಸಿಟ್ ಬೈ ಹೈಪೋಟನಸ್. ಕಾಸ್ ಆಫ್ ಎ ಅಂದರೆ ಅಡ್ಜಾಯಿಂಟ್ ಬೈ ಹೈಪೋಟನಸ್. ಮತ್ತು ಟ್ಯಾನ್ ಆಫ್ ಎ ಏನಾಗಿರುತ್ತೆ, ಅಪೋಸಿಟ್ ಬೈ ಅಡ್ಜಸೆಂಟ್ ಆಗಿರುತ್ತೆ ಮಕ್ಕಳೇ. ಓಕೆನಾ. ಸೊ ಈ ಫಾರ್ಮುಲಾ ನೆನ್ಪಿಟ್ರೆ ಇದರ ರಿವರ್ಸ್ ಏನಾಗಿರುತ್ತೆ, ಕೊಸೆಕ್ ಎ. ಇದರ ರಿವರ್ಸ್ ಏನಾಗಿದೆ ಮಕ್ಕಳೇ, ಹೈಪೋಟನಸ್ ಬೈ ಅಪೋಸಿಟ್. ಸೆಕ್ ಏನಾಗಿರುತ್ತೆ, ಕಾಸ್ನ ಅಪೋಸಿಟ್ ಆಗಿರುತ್ತೆ. ಕಾಸ್ ಏನಾಗಿದೆ, ಅರ್ಜೆಂಟ್ ಬೈ ಹೈಪೋಟನಸ್ ಇದ್ದರೆ ಸೆಕ್ ಎ ಏನಾಗಿರುತ್ತೆ, ಹೈಪೋಟನಸ್ ಬೈ ಅಡ್ಜಸೆಂಟ್ ಆಗಿರುತ್ತದೆ. ಅದೇ ರೀತಿ ಟ್ಯಾನ್ ಆಫ್ ಎ ಏನಾಗಿದೆ ಅಲ್ಲ ಮಕ್ಕಳೇ, ಅಪೋಸಿಟ್ ಬೈ ಅಡ್ಜಸೆಂಟ್ ಆಗಿದೆ. ಅದರ ರಿವರ್ಸ್ ಏನಾಗುತ್ತೆ ಮಕ್ಕಳೇ, ಅಡ್ಜಸೆಂಟ್ ಬೈ ಅಪೋಸಿಟ್ ಏನಾಗಿರುತ್ತದೆ, ಕೋ ಟ್ಯಾಂಜೆಂಟ್ ಆಗಿರುತ್ತದೆ. ಸೊ ಈ ಒಂದು 6 ಫಾರ್ಮುಲಾ ಬದಲು ಈ 3 ಫಾರ್ಮುಲಾ ಸೈನ್ ಕಾಸು ಟ್ಯಾನ್ ನೆನ್ಪಿಟ್ರೆ ಇದರ ಅಪೋಸಿಟ್ ಆಗಿರೋದೇ ಕೊಸೆಕ್ ಸೆಕ್ ಮತ್ತು ಕೋ ಟ್ಯಾಂಜೆಂಟ್ ಆಗಿರುತ್ತದೆ. ಮಕ್ಕಳೇ, ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನಂದರೆ, ನಾನು ಮತ್ತೊಂದು ಟ್ರಯಾಂಗಲ್ ಬರಿತೀನಿ. ಇದನ್ನು ಕೂಡ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿದೆ. ಈ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನಲ್ಲಿ ಆ್ಯಂಗಲ್ ಬಿ ಏನಾಗಿದೆ ಮಕ್ಕಳೇ, 90 ಡಿಗ್ರಿ ಆಗಿದೆ. ಎ ಬಿ ಸಿ ಟ್ರಯಾಂಗಲ್ನಲ್ಲಿ, ತ್ರಿಕೋನದಲ್ಲಿ ನಾನು ಇಲ್ಲಿವರೆಗೂ ಸೈನ್ ಆಫ್ ಎ, ಕಾಸ್ ಆಫ್ ಎ ಮತ್ತು ಟ್ಯಾನ್ ಆಫ್ ಎ ಅಂತ ಆ್ಯಂಗಲ್ ಎ ಕನ್ಸಿಡರ್ ಮಾಡಿದ್ದೆ. ಇವಾಗ ಇಲ್ಲಿ ಮಕ್ಕಳೇ ನಾನು ಏನು ಮಾಡ್ತೀನಿ, ಆ್ಯಂಗಲ್ ಸಿನ ಕನ್ಸಿಡರ್ ಮಾಡ್ತೀನಿ. ಓಕೆನಾ. ಆ್ಯಂಗಲ್ ಸಿನ ಕನ್ಸಿಡರ್ ಮಾಡಿದಾಗ ಇದರ ಅಪೋಸಿಟ್ ಆಗಿರುವ ಬಾಹುನ ನಾವೇನಂತೀವಿ ಮಕ್ಕಳೇ, ಅಪೋಸಿಟ್ ಟು ದಿ ಆ್ಯಂಗಲ್ ಸಿ ಅಂತ ಬರೆದಾಗ ಇದು ಏನಾಗಿದೆ ಅಂದರೆ ಅಭಿಮುಖ ಬಾಹು ಅಂತ ಬರಿತೀನಿ. ಅದೇ ರೀತಿ ಆವಾಗ ಬಿ ಸಿ ಏನಾಗಿರುತ್ತೆ ಮಕ್ಕಳೇ, ನಮಗೆ ಪಾರ್ಶ್ವಬಾಹು ಆಗಿರ್ತದೆ. ಇದನ್ನು ಇಂಗ್ಲೀಷ್ನಲ್ಲಿ ಅಡ್ಜಸೆಂಟ್ ಅಂತ ಹೇಳ್ತೀವಿ. ಸೊ ಆವಾಗ ಎ ಸಿ ಏನಾಗಿರುತ್ತೆ ಮಕ್ಕಳೇ, ವಿಕರ್ಣ ಆಗಿರುತ್ತದೆ. ಇದನ್ನು ಇಂಗ್ಲೀಷ್ನಲ್ಲಿ ಹೈಪೋಟನಸ್ ಅಂತ ಕರಿತೀವಿ. ಕೋನ ಎ ತೊಗೊಂಡಿದ್ವಿ, ಆ್ಯಂಗಲ್ ಎ ತೊಗೊಂಡಾಗ ಇದರ ಅಪೋಸಿಟ್ ಆಗಿರುವಂಥ ಬಾಹು ಏನಾಗಿದೆ, ಬಿ ಸಿ ಆಗಿದೆ. ಅದೇ ರೀತಿ ಇಲ್ಲಿ ಕೋನ ಸಿ ತೊಗೊಂಡಾಗ ಅದರ ಅಪೋಸಿಟ್ ಆಗಿರುವಂತಹ ಬಾಹು ಏನಾಗಿದೆ, ಎ ಬಿ ಆಗಿದೆ. ಓಕೆ. ಸೊ ವಿಕಿರಣ ಎರಡೂ ಕಡೆ ಸೇಮ್ ಆಗಿದೆ, ಆದರೆ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹು ಚೇಂಜ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಬಿ ಸಿನ ಅಭಿಮುಖ ಬಾಹು ಅಂದರೆ ಇಲ್ಲಿ ಬಿ ಸಿನ ನಾವು ಪಾರ್ಶ್ವಬಾಹು ಅಂತ ಕರಿತೀವಿ ಮಕ್ಕಳೇ. ಅದೇ ರೀತಿ ಎ ಬಿನ ಅಭಿಮುಖ ಬಾಹು ಅಂತ ಹೇಳ್ತೀವಿ, ಇಲ್ಲಿ ಎ ಬಿನ ಪಾರ್ಶ್ವಬಾಹು ಅಂತ ಹೇಳ್ತೀವಿ. ನೋಡಿ, ಈ ಒಂದು ಕೋನ ಯಾವ ಕಡೆ ಬರ್ತಿರ್ತೀವಲ್ಲ ಅದ್ರ ಅಪೋಸಿಟ್ ಆಗಿರೋದೇ ಅಭಿಮುಖ. ಹಾಯ್ ಸ್ಟೂಡೆಂಟ್ಸ್, ಯಾರಿಗೆ ನೀವು ಸಪ್ರೇಟ್ ನಿಮಗೆ ಕ್ಲಾಸಸ್ ಬೇಕಾಗುತ್ತಾರಲ್ಲ ಅವರು ನಮ್ಮ 6363189565ಗೆ ಒಂದು ಮೆಸೇಜ್ ಮಾಡಿ. ನಿಮಗೆ ಡೈಲಿ ನಿಮಗೆ ಸಪ್ರೇಟ್ ಕ್ಲಾಸಸ್ನ ನಾವು ಕಂಡಕ್ಟ್ ಮಾಡ್ತೀವಿ. ಇದ್ರ ಜೊತೆಗೆ ನೋಟ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಅದೇ ರೀತಿ ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಮಾಡ್ತೀವಿ ನಾವು ನಿಮಗೆ.